ನ್ಯೂಸ್ ಅಟ್ ಸಿಎನ್ಹಳ್ಳಿ. ಚಿಕ್ಕನಾಯಕನಹಳ್ಳಿಯ ವಾರ್ತೆಗಳಿಗೆ ಸ್ವಾಗತ. ಓದುತ್ತಿರುವವರು CP ನಂದೀಶ್ ಬಟ್ಲೇರ್. ಚಿಕ್ಕನಾಯಕನಹಳ್ಳಿಯಲ್ಲಿ ದಿನಾಂಕ 21/7/2025 ಸೋಮವಾರ ಚಿಕ್ಕನಾಯಕನಹಳ್ಳಿ ತಾಲ್ಲೂಕು ಸರ್ಕಾರಿ ನಿವೃತ್ತ ನೌಕರರ ಸಂಘದ ವತಿಯಿಂದ ತಹಸೀಲ್ದಾರ್ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಕೇಂದ್ರ ಸರ್ಕಾರವು ಮುಂದೆ ಜಾರಿಗೆ ತರಲಿರುವ 8ನೇ ವೇತನ ಆಯೋಗದಲ್ಲಿ ಸರ್ಕಾರಿ ನಿವೃತ್ತ ಪಿಂಚಣಿದಾರರಿಗೆ ವೇತನ ಪರಿಷ್ಕರಣೆ ಮತ್ತು ತುಟಿಭತ್ಯವನ್ನು ಹೆಚ್ಚು ಮಾಡಲಾಗುವುದಿಲ್ಲ ಅಥವಾ ಸ್ಥಗಿತಗೊಳಿಸಲಾಗುವುದು ಎಂದಿದ್ದು, ಇದನ್ನು ಜಾರಿಗೆ ತರಬಾರದೆಂದು ಮತ್ತು ವೇತನ ಪರಿಷ್ಕರಣೆ ಹಾಗೂ ತುಟಿಭತ್ಯವನ್ನು ಮುಂದುವರಿಸಿಕೊಂಡು ಹೋಗುವಂತೆ ಮನವಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅಪಾರ ಸಂಖ್ಯೆಯ ನಿವೃತ್ತ ನೌಕರರು, ತಾಲೂಕು ನಿವೃತ್ತ ನೌಕರರ ಸಂಘದ ಪದಾಧಿಕಾರಿಗಳು, ಸದಸ್ಯರುಗಳು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ನಿವೃತ್ತ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ CP ನಂದೀಶ್ ಬಟ್ಟೇರಿಯವರು, ಖಜಾಂಚಿಗಳಾದ ಶಾಂತಪ್ಪನವರು, ಸಹ ಕಾರ್ಯದರ್ಶಿಗಳಾದ ಬಸವರಾಜಪ್ಪನವರು, ಪಾಂಡುರಂಗರವರು ಉಪಸ್ಥಿತರಿದ್ದರು. ಸರ್ಕಾರಿ ನಿವೃತ್ತ ಪಿಂಚಣಿದಾರರಿಗೆ ತುಟಿಭತ್ಯವನ್ನು ಮತ್ತು ವೇತನ ಪರಿಷ್ಕರಣೆಯನ್ನು ಸ್ಥಗಿತಗೊಳಿಸಿದ್ದೇ ಆದಲ್ಲಿ ನಿವೃತ್ತ ನೌಕರರ ಜೀವನ ಬಹಳ ಕಷ್ಟಮಯವಾಗುತ್ತದೆ. ದಯವಿಟ್ಟು ವೇತನ ಪರಿಷ್ಕರಣೆ ಮತ್ತು ತುಟಿಭತ್ಯ ಏರಿಕೆಯನ್ನು ಸ್ಥಗಿತಗೊಳಿಸಬಾರದೆಂದು ತಾಲೂಕು ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ MS ಈಶ್ವರಯ್ಯನವರು ಕೇಳಿಕೊಂಡರು. ನೌಕರರ ಸಂಘದ ವತಿಯಿಂದ ಇವತ್ತು ನಮ್ಮ ತಾಲೂಕಿನ ದಂಡಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ವಿಷಯ ಅಂದರೆ, ಕೇಂದ್ರ ಸರ್ಕಾರ 8ನೇ ವೇತನ ಆಯೋಗದಲ್ಲಿ ಇನ್ನು ಮುಂದೆ ಯಾವುದೇ ನಿವೃತ್ತ ನೌಕರರಿಗೆ ವೇತನ ಶ್ರೇಣಿಯನ್ನು ಪರಿಷ್ಕರಣೆ ಮಾಡಲಾಗುವುದಿಲ್ಲ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದೆ. ಆದರೆ ಆ ಸೂಚನೆ ಅದನ್ನು ಕೊಟ್ಟರೆ ಲಕ್ಷಾಂತರ ಮಂದಿ ನಮ್ಮ ನಿವೃತ್ತ ನೌಕರರಿಗೆ ತುಂಬ ನಿವೃತ್ತ ತಹಸೀಲ್ದಾರರು ಮತ್ತು ಸಂಘದ ಸದಸ್ಯರು ಆದ ಶ್ರೀ ಲಕ್ಷ್ಮಣಯ್ಯನವರು ಮಾತನಾಡಿ, ಈ ಒಂದು ಕಾನೂನು ಜಾರಿಗೆ ಬಂದರೆ ಅದು ಪಿಂಚಣಿದಾರರಿಗೆ ಕರಾಳ ದಿನವಾಗಿ ಪರಿವರ್ತನೆಯಾಗುತ್ತದೆ ಮತ್ತು ಅತ್ಯಂತ ಆತಂಕಕಾರಿ ವಿಷಯವಾಗಿದೆ ಎಂದು ತಿಳಿಸಿದರು. ನಮ್ಮ ತಾಲೂಕು ಘಟಕದ ಅಧ್ಯಕ್ಷರಾದಂತಹ ಈಶ್ವರಪ್ಪನವರು ಈ ಮನವಿಯ ಬಗ್ಗೆ ವಿವರವಾಗಿ ಹೇಳಿದ್ದಾರೆ. ಇದರ ಜೊತೆಯಲ್ಲಿ ಏನು ಮುಂದಿನ ಬಜೆಟ್ ನಿವೃತ್ತ ಪ್ರಾಂಶುಪಾಲರು, ನಮ್ಮ ಸಂಘದ ಸದಸ್ಯರು ಹಾಗೂ ಸಾಮಾಜಿಕ ಹೋರಾಟಗಾರರು ಆದಂಥ ಇಂದಿರಮ್ಮನವರು ಮಾತನಾಡಿ, ಒಂದು ವೇಳೆ ಪಿಂಚಣಿದಾರರ ವೇತನ ಪರಿಷ್ಕರಣೆ ಮತ್ತು ತುಟಿಭತ್ಯವನ್ನು ನಿಲ್ಲಿಸಿದ್ದೇ ಆದಲ್ಲಿ, ತಟಸ್ಥಗೊಳಿಸಿದ್ದೇ ಆದಲ್ಲಿ ನಾವೆಲ್ಲರೂ ಸೇರಿ ಉಗ್ರ ಹೋರಾಟವನ್ನು ಮಾಡುವುದಾಗಿ ತಿಳಿಸಿದರು. ಅದಕ್ಕೆ ಅವಕಾಶ ಮಾಡಿಕೊಡದೆ ಪಿಂಚಣಿ ಪರಿಷ್ಕರಣೆ ಮತ್ತು ತುಟಿಭತ್ಯ ಸ್ಥಗಿತವನ್ನು ರದ್ದುಗೊಳಿಸಬೇಕೆಂದು ಈ ಮೂಲಕ ಸ್ನೇಹಿತರೆ, ನಾವೆಲ್ಲರೂ ಕೂಡ ಇವತ್ತು ಈ ಒಂದು ತಾಲೂಕು ಕಚೇರಿಯ ಮುಂದೆ ಇರುವಂಥ ಕಾರಣ ಈಗಾಗಲೇ ಸ್ನೇಹಿತರು ಹೇಳಿದ್ದಾರೆ. ನಮ್ಮ ನಿವೃತ್ತ ನೌಕರರಿಗೆ ಸರ್ಕಾರದಲ್ಲಿ ಕೆಲಸವನ್ನು ಇಷ್ಟು ದಿನ ನಿರ್ವಹಿಸಿ ಈಗ ನಮಗೆ ಕೊಡ್ತಿರೋವಂಥ ಎಲ್ಲ ಭತ್ಯೆಗಳನ್ನು ಮುಂದಿನ 8ನೇ ವೇತನ ಆಯೋಗದಲ್ಲಿ ಕೊಡಲ್ಲ. ಇವಾಗ ಎಷ್ಟು ನಿಮಗೆ ಬರ್ತಾ ಇದೆಯೋ ಅಷ್ಟೇ ನೀವು ಅದನ್ನು ಇಡೀ ನಿಮ್ಮ ಜೀವಮಾನ ನೀವು ಅನುಭವಿಸ್ಬೇಕು ಅನ್ನೋದನ್ನು ಒಂದು ಮಾತನ್ನು ಈಗಾಗಲೇ ನಮ್ಮ ಅರ್ಥಮಂತ್ರಿಗಳು ಹೇಳಿ ಬಿಟ್ಬಿಟ್ಟಿದ್ದಾರೆ. ಇದೊಂದು ಎಲ್ಲರ ಚಿಕ್ಕನಾಯಕನಹಳ್ಳಿಯ ಈ ವಾರ್ತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ, ಇಂಥದೇ ವಾರ್ತೆಗಳನ್ನು ನೀವು ಕೇಳಬೇಕೆಂದಿದ್ದಲ್ಲಿ ದಯವಿಟ್ಟು ನ್ಯೂಸ್ ಅಟ್ ಸಿಎನ್ಹಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ತಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ.